ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಗಿಲ್ಲಿ ಯಾಕೋ ಅತಿರೇಕಕ್ಕೆ ಹೋಗಿ ಬಿಡ್ತಾ ಇದ್ದಾನೆ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ನ ಕ್ರಾಸ್ ಮಾಡ್ತಾ ಇದ್ದಾನೆ. ಇಂಥದ್ದೆಲ್ಲವೂ ಕೂಡ ಬಿಗ್ ಬಾಸ್ ಮನೆಯ ಉಳಿದ ಸ್ಪರ್ಧಿಗಳಿಗೆ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಈ ವಾರದ ಕಳಪೆ ಪಟ್ಟವನ್ನು ಕೂಡ ಅವನಿಗೆ ಕೊಟ್ಟಿದ್ದಾರೆ. ಈ ಎಲ್ಲದರ ಮಧ್ಯೆ ಚೈತ್ರ ಮತ್ತು ಗಿಲ್ಲಿಯ ನಡುವೆ ಒಂದು ಜಗಳವೂ ಕೂಡ ಆಗಿದೆ. ಆ ಒಂದು ಅತಿರೇಕಕ್ಕೂ ಕೂಡ ಹೋಗಿರ್ತಕ್ಕಂಥ ಜಗಳ ಅಂತಲೇ ಹೇಳ್ಬೋದು. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಯಾಕೋ ಗಿಲ್ಲಿದು ಅತಿ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಸೊ ಆ ಕುರಿತಾಗಿ ಒಂದಿಷ್ಟು ಚರ್ಚೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನೀವೇನಾದರೂ ಗಿಲ್ಲಿಯ ಅಭಿಮಾನಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ. ಗಿಲ್ಲಿಯ ಅಭಿಮಾನಿಗಳು ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ನನಗೂ ಕೂಡ ಒಂಚೂರು ಗೊತ್ತಾಗಬೇಕಾಗಿದೆ. ಹಾಗಾಗಿ ಗಿಲ್ಲಿಯ ಅಭಿಮಾನಿಗಳಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ಒಂದಿಷ್ಟು ಮಾಹಿತಿ ಅಂಥದ್ದೆಲ್ಲವೂ ಕೂಡ ಇದೆ. ನೋಡಿದ್ರೆ ಈ ವಾರದ ಕಳಪೆ ಪಟ್ಟನ ಗಿಲ್ಲಿಗೆ ಕೊಟ್ಟು ಬಿಟ್ಟಿದ್ದಾರೆ. ಅಶ್ವಿನಿ ಗೌಡ, ರಘು, ಅದೇ ರೀತಿಯಾಗಿ ಚೈತ್ರ, ಸಾಕಷ್ಟು ಜನ ಕಳಪೆ ಪಟ್ಟವನ್ನ ಗಿಲ್ಲಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ವಾರದ ಜೆನ್ಯೂನ್ ಗಿಲ್ಲಿಯಾಗಿ ಅಥವಾ ಈ ವಾರದ ಜೆನ್ಯೂನ್ ಆಗಿ ಗಿಲ್ಲಿ ಕಳಪೆ ಪಟ್ಟವನ್ನ ಅಲಂಕರಿಸಿರ್ತಕ್ಕಂಥದ್ದು. ಬಿಗ್ ಬಾಸ್ ಸೀಸನ್ ಅಲ್ಲಿ ಇದು 2ನೇ ಸಾರಿಗೆ ಗಿಲ್ಲಿಗೆ ಕಳಪೆ ಪಟ್ಟ ಬಂದಿರತಕ್ಕಂಥದ್ದು. ಕಳೆದ ಬಾರಿ ಮಾತನಾಡಿಕೊಂಡು ಟೀಮ್ನಲ್ಲಿ ಮಾತನಾಡಿಕೊಂಡು ಕಳಪೆ ಪಟ್ಟವನ್ನು ಕೊಟ್ಟಿದ್ರು. ಆದರೆ ಈ ವಾರ ಜೆನ್ಯೂನ್ ಆಗಿ ಕಳಪೆ ಪಟ್ಟವನ್ನು ಕೊಟ್ಟಿದ್ದಾರೆ. ಈ ಕುರಿತಾಗಿ ಅಶ್ವಿನಿ ಗೌಡ ಒಂದಿಷ್ಟು ಕಾರಣಗಳನ್ನು ಕೊಡ್ತಾರೆ, ರಘು ಕೂಡ ಒಂದಿಷ್ಟು ಕಾರಣಗಳನ್ನು ಕೊಡ್ತಾರೆ. ಕಾರಣ ಇಷ್ಟೇ, ಕಾಮಿಡಿ ಮಾಡ್ತಾನೆ, ಕಾಮಿಡಿಗೆ ಒಂದು ಲಿಮಿಟ್ ಇರಬೇಕು, ಒಂದು ಚೌಕಟ್ಟು ಅಂತ ಇರುತ್ತೆ, ಅದನ್ನು ಮೀರಿ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಚೈತ್ರ ವಿಚಾರಕ್ಕೆ ಬಂದರೆ ಚೈತ್ರಾಗೆ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ವಯಸ್ಸಿನ ಬಗ್ಗೆ ಅಂಥದ್ದೆಲ್ಲವನ್ನು ಕೂಡ ಗಿಲ್ಲಿ ಮಾತನಾಡಿರ್ತಾನೆ. ಆ ವಿಚಾರಕ್ಕೆ ಒಂದಿಷ್ಟು ಬುದ್ಧಿ ಮಾತನ್ನು ಹೇಳ್ತಾರೆ. ಅದು ಅತಿರೇಕಕ್ಕೆ ಹೋಗಿಬಿಡುತ್ತೆ. ಗಿಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ರೆಸ್ಪಾನ್ಸ್ ಅನ್ನೋದು ಅಥವಾ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಆ ಒಂದು ರೆಸ್ಪೆಕ್ಟ್ ಎಲ್ಲಿ ಕೊಡಬೇಕು ಅಷ್ಟು ಕೊಡೋದನ್ನು ಕಲಿ, ಇಲ್ಲ ಅಂದರೆ ನಾನು ನನ್ನದೇ ಭಾಷೆಯಲ್ಲಿ ನಿಂಗೆ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಈ ಒಂದು ಶೋಗೆ ಮುದುಕಿರೆಲ್ಲ ಬಂದುಬಿಟ್ಟಿದ್ದಾರೆ ಅನ್ನೋ ರೀತಿ ಮತ್ತೆ ಟೀಕೆ ಮಾಡ್ತಾನೆ. ಸೊ ಅದು ಸರಿ ಅನಿಸಲ್ಲ. ಎಲ್ಲದಕ್ಕೂ ಕೂಡ ಲಿಮಿಟ್ ಇರುತ್ತೆ. ಒಂದು ವೇಳೆ ಇದು ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸು ರೆಗ್ಯುಲೇಷನ್ ಇಲ್ಲ ಅಂತಂದಿದ್ರೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಹೊರಗಡೆ ಬರ್ತಾ ಇದೆ. ಗಿಲ್ಲಿ ಮೇಲೆ ಯಾರೋ ಒಬ್ಬರು ಅಲ್ಲೇ ಕೂಡ ಮಾಡಿರ್ತಿದ್ರು. ಸೊ ಇಂಥದ್ದೆಲ್ಲವೂ ಕೂಡ ಆಗಿರ್ತಿತ್ತು. ಇಲ್ಲಿ ಲಿಮಿಟೇಷನ್ ಇದೆ, ಏನು ಬೇಕಾದರೂ ನಾನು ಮಾಡಬಹುದು ಅನ್ನೋ ಕಾರಣಕ್ಕೆ ಗಿಲ್ಲಿ ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.